ಸಮಸ್ಯೆ ಅದಕ್ಕೆ ಅದೇ ತಕ್ಕಂತೆ ನಾವು ಪರಿಹಾರ ಹುಡುಕಬೇಕು. ಸೊ ಒಂದು ಸ್ಪಷ್ಟಾಗಿ ಮೆಸೇಜ್ ಆಲ್ರೆಡಿ ಹೋಗಿದೆ. ನನ್ನ ಪ್ರಕಾರ ಯಾರು ಈಗ ಧೈರ್ಯ ಮಾರಲ್ಲ ಈ ಥರ ಮಾಡಲಿಕ್ಕೆ, ಮಾಡಿದರೆ ಖಂಡಿತ ಅವ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಬಟ್ ಇದರಲ್ಲಿ ಮುಖ್ಯವಾಗಿ ನಾವು ಸ್ವಲ್ಪ ಡೀಟೇಲ್ ಆಗಿ ಡ್ರಗ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅದು ಅವೇರ್ನೆಸ್ ಕ್ಯಾಂಪೇನ್ ಮುಖಾಂತರ ನಮ್ಮ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡಿ ಮತ್ತು ನಾವು ಅಲ್ಲಿ ಚೆಕಿಂಗ್ ಮಾಡ್ತಾ ಇದ್ದೀವಿ. ನಾವು ಈಗ ನಾವು ಹೇಳಿದೆಲ್ಲ ನೈಟ್ ರೌಂಡಲ್ಲಿ ನಾಕಾಬಂದಿ ಮಾಡುವಾಗ ಸುಮಾರು ಇನ್ಫಾರ್ಮೇಷನ್ ನಮಗೆ ಬರ್ತಾಯಿದೆ. ಪ್ಲಸ್ ಕೆಲವು ಫಾರಿನ್ ನ್ಯಾಷನಲ್ಸ್ ಇನ್ವಾಲ್ವ್ ಇದ್ದಾರೆ ಅವ್ರ ಬಗ್ಗೆ. ಸೊ ಇದೆಲ್ಲ ನಾವು ಜಾಲ ಯಾವಾಗ ಡಿಟೇಲಾಗಿ ಪತ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ನಮಗೆ ಕೆಲವು ಲೂಪ್ಹೋಲ್ಸ್ ಗೊತ್ತಾಗ್ತಾ ಇದೆ. ಎಲ್ಲಿಂದ ಮಾಹಿತಿ ಸೋರಿಕೆ ಆಗ್ತಾಯಿದೆ ಅಥವಾ ಏನಾದರೂ ಲೋಪದೋಷ ಇದೆ ನಮ್ಮಲ್ಲಿ. ಸೊ ಅದು ನೀವು ನೋಡಿ, ನಮ್ಮದು ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಕ್ರೈಮ್ CCB ಅವರು ಪ್ಲಸ್ ಲೋಕಲ್ ಪೊಲೀಸ್ DCPs ಹಂತದಲ್ಲಿ ಅವರು ಸ್ಕ್ವಾಡ್ಸ್ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಿ ಕಳೆದ 5 ತಿಂಗಳು ಅಂದರೆ ನಾವು ಆಲ್ಮೋಸ್ಟ್ 4-5 ತಿಂಗಳಲ್ಲಿ 50 ಕೋಟಿಗಿಂತ ಜಾಸ್ತಿ ನಾವು ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಸೊ ಇದು ಒಳ್ಳೆಯ ಒಂದು ಬೆಳವಣಿಗೆ ಇದೆ. ಇದರಲ್ಲಿ ಟಾಲರೆನ್ಸ್ದು ಬೇರೆಯವ್ರ ಬಗ್ಗೆ ನಾವು ಟಾಲರೇಟ್ ಮಾಡೋದ, ನಮ್ಮವರು ಏನು ತಪ್ಪು ಮಾಡಿದರೆ ಖಂಡಿತ ಅವ್ರ ಬಗ್ಗೆ ನಾವು ಟಾಲರೇಟ್ ಮಾಡೋಲ್ಲ. ಬಟ್ ನನ್ನ ಪ್ರಕಾರ ಎಲ್ಲರೂ ಈಗ ಅವ್ರಿಗೆ ಸ್ಪಷ್ಟ ಮಾಹಿತಿ ಹೋಗಿದೆ. ಅದು ನಮ್ಮವ್ರಿಗಿರಲಿ ಅಥವಾ ಔಟ್ಸೈಡರ್ ಯಾರೋ ಪೆಡ್ಲರ್ಸ್ ಇರಲಿ, ಅವ್ರಿಗೆ ಕೂಡ ಮಾಹಿತಿ ಹೋಗಿದೆ. ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಸೊ ನಮಗೆ ಒಳ್ಳೆ ಸಕ್ಸಸ್ ಸಿಗ್ತಾಯಿದೆ. ಇದು ಯಾಕೆ ಕೇಳಿದೆ ಅಂದರೆ ಸರ್, ಈಗ ಅವ್ರಿಗೆ ಸಸ್ಪೆಂಡ್ ಮಾಡಿರ್ತೀರಿ, ಅದೇ ಶಿಕ್ಷಣ ಅಥವಾ DA ಆಗುತ್ತೆ, ಮತ್ತೇನೋ ಹಂಗಲ್ಲ ಹಿಂಗಂತ ರಿಪೋರ್ಟ್ ಬಂದುಬಿಡುತ್ತೆ, ಫಿನಿಶ್. ಆದರೆ ನಾನು ಇದು ಭಾಳ ಸೀರಿಯಸ್ ಇಶ್ಯೂ ಇದೆಯಲ್ಲ, ಇದರಲ್ಲಿ ಸದ್ಯನೇ ಇಲ್ಲ ಅಥವಾ ಏನೋ. ಕೆಲವ್ರ ಮೇಲೆ ನಾವು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡ್ತಾಯಿದ್ದೀವಿ, ಅರೆಸ್ಟ್ ಮಾಡ್ತೀವಿ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಯಾಕೆಂದರೆ ಇದು ಒಂದು ಸಮಾಜದಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ನಾವು ಪರಿಹಾರ ಬದಲಾಗಿ ನಾವೇ ಶಾಮೀಲಾಗಿಬಿಟ್ರೆ ಇದು ಭಾಳ ಒಂದು ಸೀರಿಯಸ್ ಇಶ್ಯೂ. ಹೊಸ ಪೊಲೀಸ್ ಠಾಣೆಗಳನ್ನು ತೆರೀತಕ್ಕಂಥದ್ದು ಏನಾದ್ರು ಪ್ಲ್ಯಾನ್ ಇದೆಯಾ ಸರ್? ಹೊಸ ಸಂಚಾರ ಪೊಲೀಸ್ ಠಾಣೆಗಳು ವಿಶೇಷವಾಗಿ, ಯಾಕಂದರೆ ಅದೇ ಬೇಕಾಗಿರೋದು ಜನಕ್ಕೆ. ಕರೆಕ್ಟ್. ಅದು ನಾನು ಹೇಳಿದಲ್ಲ, ಅದು ನಮ್ಮ ಕ್ರೈಮ್ ಫಿಗರ್ಸ್ ನೋಡಿ, ಡೆನ್ಸಿಟಿ ಆಫ್ ವೆಹಿಕಲ್ಸ್ ನೋಡಿ, ಮತ್ತು ಆಯಾ ಏರಿಯಾ ಏನು ಹೆಚ್ಚಾಗ್ತಾಯಿದೆ ಅದು ನೋಡ್ಕೊಂಡು ನಾವು ಮಾಡ್ತೀವಿ. ಸದ್ಯಕ್ಕೆ ಯಾವುದೂ ಇಲ್ಲ. ಬಟ್ ನಮ್ಮ ಇದು ಲಾ ಆ್ಯಂಡ್ ಆರ್ಡರ್ ಇರಲಿ ಅಥವಾ ಟ್ರಾಫಿಕ್ ಇರಲಿ, ಅದರ ಬಗ್ಗೆ ಜನ ಕೆಲವು ಡಿಮಾಂಡ್ ಮಾಡ್ತಾರೆ, ಇಲ್ಲ ಈ ಏರಿಯಾ ಕೂಡ ನಮಗೆ ಸಿಟಿಯಲ್ಲಿ ಸೇರಬೇಕು ಅಂತ. ಸೊ ಅಂತ ಇದ್ದರೆ ನಮ್ಮ ಆಫೀಸರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ, ಗೃಹ ಇಲಾಖೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ, ನಮ್ಮ DG ಮತ್ತು ಹೋಮ್ ಮಿನಿಸ್ಟರ್ ಸಾಹೇಬ್ ಜೊತೆ ಡಿಸ್ಕಸ್ ಮಾಡಿ ಖಂಡಿತ ಮಾಡ್ತೀವಿ. ಸದ್ಯಕ್ಕೆ ಇಮಿಡಿಯೇಟ್ ಯಾವುದೂ ಇಲ್ಲ. ಸರ್, ಪೊಲೀಸರು ಎಲ್ಲರಿಗೂ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ಕೊಳ್ತೀರಾ? ಇಲ್ಲ, ಅದು ಪೊಲೀಸ ಅಲ್ಲ, ಯಾರಿಗೆ ಆ ಥರ ಯಾರಿಗೆ ಇಲ್ಲ. ಪೊಲೀಸ್ ಏನೋ ಬೇರೆ ಅಲ್ಲ. ಬಟ್ ಒಂದು ಇದೆ, ಅಂದರೆ ನಮ್ಮ ಹತ್ರ ಯಾರು ಬರ್ತಾರೆ, ಬಂದರೆ ಸ್ಟೇಷನ್, ಅಂದರೆ ನಮ್ಮ ಭಾಳ ಯುನೀಕ್ ಡಿಪಾರ್ಟ್ಮೆಂಟ್ ಇದೆ. ಯಾವುದು ಸಮಸ್ಯೆ ಇದ್ದರೆ ಸ್ಟೇಷನ್ಗೆ ಹೋಗಲೇಬೇಕು. FIR ರಿಜಿಸ್ಟರ್ ಆಗ್ತದೆ ಎಲ್ಲಿ? ಸ್ಟೇಷನಲ್ಲಿ. ನೀವು ಹೇಳಿದ್ರೆ NC ಪೆಟಿಷನ್ ಯಾವುದು ಇದ್ದರೆ ಸ್ಟೇಷನಲ್ಲಿ. ಸೊ ಸ್ಟೇಷನ್ ಅವರು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಜನಕ್ಕೆ ಏನು ಸಮಸ್ಯೆನೇ ಇರಲ್ಲ. ಹೌದಲ್ಲ? ಜನಕ್ಕೆ ಸಮಸ್ಯೆ ಇಲ್ಲ ಅಂದರೆ ಆಟೋಮೆಟಿಕ್ ನಮ್ಮದು ಸರ್ವಿಸ್ ಒಳ್ಳೆಯದಾಯಿತು. ಸರ್, ಈಗ ಈ ಡಿಸಿಪ್ಲಿನ್ ಅನ್ನೋದು ಇನ್ನೂ ಇದೆ ಅಂತ ಒಪ್ಕೊಳ್ತೀರಾ ಅಥವಾ ಇಲ್ವಾ? ಯಾವುದಲ್ಲಿ? ಪೊಲೀಸಲ್ಲಿ? ಹೌದು. ಪೊಲೀಸವರು ಪೊಲೀಸ್ ಡಿಪಾರ್ಟ್ಮೆಂಟೇ ಒಂದು ಡಿಸಿಪ್ಲಿನ್ ಫೋರ್ಸ್ ಇದೆ. ಅದರಲ್ಲಿ ಕೆಲವರು ಡಿಸಿಪ್ಲಿನ್ ಮುರಿದು ಮಾತಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಅದು ನಮ್ಮ ಇಲಾಖೆ ಮಾತ್ರಲ್ಲ, ನಮ್ಮ ಇಲಾಖೆದು ಒಂದು ಡಿಸಿಪ್ಲಿನ್. ಯಾಕೆ ನಮಗೆ ಯೂನಿಫಾರ್ಮ್ ನಾವು ಹಾಕ್ತೀವಿ? ಯಾಕೆಂದರೆ ಅದು ಡಿಸಿಪ್ಲಿನ್ ಫೋರ್ಸ್ ಇದೆ. ಶಿಸ್ತಿನಿಂದ ಒಂದು ತುಂಬ ಬೇರೆ ಯಾವ ಇಲಾಖೆಯಲ್ಲಿ ಈ ಥರ ಇಲ್ಲ. ಸೊ ನ್ಯಾಚುರಲ್ ಆಗಿ ಶಿಸ್ತಿನ ಪಾಲನೆ ಮಾಡಬೇಕು, ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಯಾರು ಫಾಲೋ ಮಾಡಲಿಕ್ಕೆ ದಟ್ ಈಸ್ ನಾಟ್ ಫಿಟ್ ಟು ಬಿ ಅ ಪೊಲೀಸ್ ಮ್ಯಾನ್. ಅವರು ಪೊಲೀಸಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ ಅಂದರೆ ಅವರು ನಾವು ಯಾಕೆ ಬಂದಿದ್ದೀವಿ, ಯಾಕೆ ನಾವು ಒಂದು ಪ್ರಮಾಣ ತೊಗೊಂಡು ಬಂದಿದ್ದೀವಿ ಸಂವಿಧಾನ, ದಟ್ ನಾವು ಎಲ್ಲರೂ ನೋಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನಾವು ಕರೆಕ್ಟಿವ್ ಮೆಷರ್ಸ್ ತೊಗೊಂಡು. ನೀವು ನಿಮ್ಮ ಇಷ್ಟು ವರ್ಷ ಸೇವಾವಧಿಯಲ್ಲಿ ಕಂಡಿರ್ತಕ್ಕಂಥ ಒಂದು ಕನಸು ಏನೇ ಆಗಿರ್ಬೋದು, ಅದು ನನಸಾಗಿದೆ ಅಂತಕ್ಕಂಥದ್ದು ಇದ್ದರೆ ಅದು ಹೇಳ್ಬೋದಾ? ಇಲ್ಲ, ಅದು ಡೈಲಿ ನಮಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ. ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದೆ, ಅದೂ ಒಂದು ಲರ್ನಿಂಗ್. ಕೆಲವು ವಿಷಯ ನೀವು ಕೇಳಿದರೆ ಅದು ನನ್ನ ಗಮನಕ್ಕೆ ಬರ್ತಾ ಇದೆ, ಈಗ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ. ಸೊ ಡೈಲಿ ಒಂದು ಲರ್ನಿಂಗ್ ಎಕ್ಸಸೈಸ್. ನಾವು ಇದು ಮಾಡಿದ್ದೀವಿ, ಇದು ಬೆಸ್ಟ್ ಅಂತ ನಾವು ಹೇಳಲಿಕ್ಕಾಗಲ್ಲ. ಸೊ ನಂದು ಮೊದಲೇಯಿಂದ ನಮ್ಮದು ಪ್ರೊಬೇಷನ್ ಡೇಸಿಂದ SP, DIG, IG, ADG ಡೇಸ್ ಯಾವಾಗ ಎಲ್ಲಿ ಕೆಲಸ ಮಾಡಿದ್ದೀವಿ, ನಾವು ದಿನನಿತ್ಯ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮತ್ತು ನಾವು ಇಂಪ್ರೂವ್ ಮಾಡಲಿಕ್ಕೆ ನೋಡ್ತಿರ್ತೀವಿ. ಸೊ ನಾವು ಏನು ಮುಂದೆ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇರ್ತೀವಿ, ದಟ್ ಈಸ್ ಥ್ರೂ ಲರ್ನಿಂಗ್.
ಅಂದರೆ ಇಂಥದ್ದು ಅಂತ ಏನಿಲ್ಲ, ಇಲ್ಲ. ಎಲ್ಲ ಎಲ್ಲ ಯಾರು ನನಗೆ ಸೀನಿಯರ್ ಇರಲಿ ಜೂನಿಯರ್ ಇರಲಿ ಅವ್ರು ಯಾರು ಏನು ಹೇಳಿದರೆ ಇಲ್ಲ ಈ ಥರ ಆಗಬೇಕು ಅಥವಾ ನಾವು ಭಾಳ ಸೀರಿಯಸ್ ಆಗಿ ಅವ್ರು ಗಮನಿಟ್ಟು ಅದರ ಬಗ್ಗೆ ಇಂಪ್ರೂವ್. ಯಾಕೆಂದರೆ ಇದು ಒಂದು ಇಲಾಖೆ, ಇದು ಟೀಮ್ ವರ್ಕ್ ಇದೆ. ಹೌದು ಹೌದು. ಜೂನಿಯರ್ ಆಫೀಸರ್ ಇರಲಿ ಅಥವಾ ಸೀನಿಯರ್ ಆಫೀಸರ್ ಇರಲಿ, ನಮ್ಮ ಮೇಲಾಧಿಕಾರಿಯವರು ಇರಲಿ, ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟು ಟಾಪ್ ಮೋಸ್ಟ್ ಜನ ಅವರೆಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಂದು 29 ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ರೀತಿ ನಮಗಿಂತ ಜಾಸ್ತಿ ನಮ್ಮ ಸೀನಿಯರ್ಸ್ಗೆ ಇದೆ. ಅವ್ರು ಖಂಡಿತ ಏನಾದರೂ ನೋಡಿರ್ಬೋದು. ಸೊ ಅವ್ರು ಏನೋ ಸಲಹೆ ಸೂಚನೆ ಕೊಡ್ತಾರೆ, ಅದೇ ರೀತಿ ನಾವು ನಮ್ಮ ಲೋವರ್ ಡೌನ್ ಕೊಡ್ತೀವಿ. ಸೊ ಇಂಥದ್ದು ಆಗಿದೆ, ಇನ್ನು ಮುಂದೆ ಅದರ ಬಗ್ಗೆ ಏನೋ ಯೋಚನೆ ಮಾಡಿ ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ ಯಾರು ಪೊಲೀಸ್ ಆಫೀಸರ್ ತಲೆಯಲ್ಲಿ ಯಾವ ಥರ ಹೋಗಿದೆ ಅದು ತಪ್ಪು. ಯಾಕೆಂದರೆ ಇದು ದಿನನಿತ್ಯ ನಾವು ಚೇಂಜ್ ಮಾಡಬೇಕು. ದಿನನಿತ್ಯ ನಮಗೆ ಚಾಲೆಂಜಸ್ ಇರ್ತದೆ.